ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಶಿವಮೊಗ್ಗದಲ್ಲಿ ಪ್ರಗತಿಪರರ ಪ್ರತಿಭಟನೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ದೇಶದ ರಾಜಧಾನಿ ದೆಹಲಿಯಲ್ಲಿ ಇಂದು ನಡೆಯುತ್ತಿರೋ ಬೃಹತ್ ಸಂಸದ್ ಚಲೋ ಚಳವಳಿಗೆ ಇದೀಗ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಹೌದು, ಖ್ಯಾತ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಅಕ್ರಮ ಬಂಧನವನ್ನು ಖಂಡಿಸಿ ಹಾಗೂ ದೇಶಾದ್ಯಂತ ಭಾರೀ ಸಂಚಲನ ಮೂಡಿಸಿರುವ ನೀಟ್ ಪೇಪರ್ ಲೀಕ್ ಹಗರಣದ ವಿರುದ್ಧ ಪ್ರಗತಿಪರ ಸಂಘಟನೆಗಳು ಶಿವಮೊಗ್ಗದಲ್ಲಿ ಇಂದು ಆಕ್ರೋಶ ಹೊರಹಾಕಿವೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರಗತಿಪರ ಹೋರಾಟಗಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುವ ಹಕ್ಕನ್ನು ಹತ್ತಿಕ್ಕಲಾಗುತ್ತಿದೆ ಎಂದು ಹೋರಾಟಗಾರರು ಕಿಡಿಕಾರಿದ್ದಾರೆ. ಸೋನಂ ವಾಂಗ್ಚುಕ್ ಅವರ ಮೇಲಿನ ನಿರ್ಬಂಧಗಳನ್ನು ತಕ್ಷಣವೇ ತೆರವುಗೊಳಿಸಬೇಕು. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದ ನೀಟ್ ಪೇಪರ್ ಲೀಕ್ ದಂಧೆಯ ಹಿಂದಿರುವ ಕಿಂಗ್ಪಿನ್ಗಳಿಗೆ ಕಠಿಣ ಶಿಕ್ಷೆಯಾಗಬೇಕು. ಪ್ರತಿಭಟನೆಯ ತೀವ್ರತೆಯನ್ನು ಹೆಚ್ಚಿಸಿದ ಹೋರಾಟಗಾರರು ಜಿಲ್ಲಾಧಿಕಾರಿಗಳ ಮೂಲಕ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಹೋರಾಟಗಾರರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸ್ವಾತಂತ್ರ್ಯದ ವಿಚಾರದಲ್ಲಾಗಲಿ ಮಾಧ್ಯಮ ಸ್ವಾತಂತ್ರ್ಯವೂ ಸೇರಿದಂತೆ ಇವತ್ತು ಭಾರತ ಅತ್ಯಂತ ತಳಹದಿಯನ್ನು ಅಂದರೆ ತಳಪಾಯವನ್ನು ತಲುಪ್ತಾ ಇರತಕ್ಕಂಥದ್ದನ್ನು ತಾವೆಲ್ಲ ಗಮನಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇದೆಲ್ಲ ಸುಧಾರಣೆ ಆಗಬೇಕು ಅಂತ ಅಂದ್ಬಿಟ್ಟು ವಾಂಗ್ಚುಕ್ ಅವರು ಜಂತರ್ ಮಂತರ್ನಲ್ಲಿ 20 ದಿನಗಳಿಗೂ ಹೆಚ್ಚು ದಿನದಿಂದ ಇವತ್ತು ಧರಣಿಯನ್ನು ಮಾಡ್ತಾ ಇದ್ದಾರೆ. ಅವರು ವಿಶೇಷವಾಗಿ ಗಮನ ಸೆಳೆದಿರ್ತಕ್ಕಂಥ ವಿಚಾರ ಏನು ಅಂತ ಅಂದರೆ ನೀಟ್ ವಿದ್ಯಾರ್ಥಿಗಳ ಒಂದು ವಿಚಾರ. ಸುಮಾರು ನೀಟ್ ತೆಗೆದುಕೊಂಡಂಥ 22 ಲಕ್ಷ ವಿದ್ಯಾರ್ಥಿಗಳಲ್ಲಿ ಅವರ ಮನೆಯವರು ಸೇರಿಕೊಂಡ್ರೆ, ಕುಟುಂಬದವರು ಸೇರಿಕೊಂಡ್ರೆ ಸುಮಾರು 80 ಲಕ್ಷದಷ್ಟು ಜನಗಳು ನೇರ ಬಾಧಿತರಾಗಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತು. ಮಾನಸಿಕವಾಗಿ ಅವರ ಕಳವಳವನ್ನು ಇವತ್ತು ಸರ್ಕಾರ ಅರ್ಥ ಮಾಡ್ಕೊಳ್ಳೋದಲ್ಲೇ ಈ ರೀತಿ ಪ್ರತಿಭಟನೆ ಮಾಡ್ತಕ್ಕಂಥವ್ರನ್ನ ದೇಶದ್ರೋಹಿ ಅಂತಕ್ಕಂಥದ್ದು, ಬೇರೆ ದೇಶದ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಈ ರೀತಿಯ ಪದಗುಚ್ಛಗಳನ್ನು ಬಳಸಿ ಇವತ್ತು ಎಲ್ಲ ರೀತಿಯ ಏನು ದೇಶದ ಪರವಾದ ಧ್ವನಿಯನ್ನು ಅಡಗಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಇವತ್ತು ನಾವು ಒಂದಷ್ಟು ಜನ ಸೇರಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ಕೇವಲ ಕೆಲವೇ ಜನಗಳ ಪ್ರತಿಭಟನೆ ಅಲ್ಲ, ಇಡೀ ಶಿವಮೊಗ್ಗ ಜನತೆಯ ಮತ್ತು ದೇಶದ ಜನತೆಯ ಪ್ರತಿಭಟನೆ ಅಂತ ಅಂದ್ಬಿಟ್ಟು ಸರ್ಕಾರ ಅರ್ಥವನ್ನು ಮಾಡ್ಕೋಬೇಕಾಗಿದೆ. ಈ ನಿಟ್ಟಿನಲ್ಲಿ ಗಮನ ಹರಿಸಿ ವಾಂಗ್ಚುಕ್ ಅವರು ಎತ್ತಿರ್ತಕ್ಕಂಥ ಮೂಲಭೂತ ಪ್ರಶ್ನೆಗಳಿಗೆ ಸರ್ಕಾರ ನಿಖರವಾದ ಉತ್ತರವನ್ನು ಕೊಟ್ಟು ತನ್ನ ಸರಿಯಾದ ದಾರಿಯನ್ನು ಕಂಡುಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಗತಿಪರ ಸಂಘಟನೆಗೂ ಯಾವುದೇ ಲಿಂಕ್ ಇರಲಿಲ್ಲ. ಇವತ್ತಿನ ನ್ಯೂಸ್ ಪೇಪರಲ್ಲಿ ಇಲ್ಲಿ DC ಆಫೀಸ್ ಹತ್ರ ಒಂದು ಪ್ರತಿಭಟನೆ ನಡೀತಿದೆ ಅಂತ ನೋಡಿ ಅದಕ್ಕೋಸ್ಕರ ಬಂದಿದ್ದೀನಿ. ನನ್ನ ಮಕ್ಕಳು ಈಗ ತಾನೇ ಸ್ಕೂಲಿಗೆ ಹೋಗೋದು ಶುರು ಮಾಡಿದ್ದಾರೆ, ಎಲ್ಲ ಪ್ರೈಮರಿ ಎಜುಕೇಷನ್ ತಗೊಳ್ತಾ ಇದ್ದಾರೆ. ನಾಳೆ ದಿನ ನನ್ನ ಮಕ್ಕಳು ಈ ಥರ ಅವ್ರ ಹಕ್ಕಿಗಾಗಿ ರಸ್ತೆಗಿಳಿದು ಹೋರಾಟ ಮಾಡಬಾರ್ದು. ಅಷ್ಟರೊಳಗೆ ಎಜುಕೇಷನ್ ಸಿಸ್ಟಮನ್ನು ಸುಧಾರಿಸಬೇಕು. ಆಮೇಲೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನನ್ನ ಆಶೆ ಆಗಿದೆ. ಏನು ನೀಟ್ ಅಕ್ರಮ ಮತ್ತು ಈ ದೇಶದಲ್ಲಿ ನಡೆದಂಥ ಎಲ್ಲ ಪರೀಕ್ಷೆಗಳಲ್ಲಿ ನಡೆದಂಥ ಅಕ್ರಮಗಳು ಮತ್ತು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ಟ್ರಾನ್ಸ್ಪರೆನ್ಸಿಯಾಗಿ ನಡೆಸಬೇಕು. ಬೋರ್ಡ್ ಮೇಲ್ಗಡೆ ಕೇಂದ್ರದ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ರಾಜೀನಾಮೆಗೆ ಒತ್ತಾಯಿಸಿ ಸೋನಂ ಏನು ಅಲ್ಲಿ ವಾಂಗ್ಚುಕ್ ಅವರು ಮತ್ತು ಕೆಲವು ವಿದ್ಯಾರ್ಥಿಗಳು ನಿರಂತರ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ. ಅದಕ್ಕೆ ಬೆಂಬಲಿಸಿ ಇವತ್ತು ನಾವು ಮನವಿಯನ್ನು ಗೌರವಾನ್ವಿತ ರಾಷ್ಟ್ರಪತಿ ಕಳಿಸ್ತಾ ಇದ್ದೇವೆ. ದಯಮಾಡಿ ಇದನ್ನು ಕೂಡಲೇ ರಾಷ್ಟ್ರಪತಿಗಳಿಗೆ ತಾವು ಕಳಿಸಿಕೊಡಬೇಕು ಅಂತ ಹೇಳ್ತಾರೆ. ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ಅಯ್ಯಯ್ಯೋ ಒಂದು ಸಣ್ಣ ಇದಿದೆ. ನಮ್ಮ ಒಡನಾಡಿಯಾಗಿ ನಮ್ಮೊಡನೆ ನಿರಂತರ
ನಿರಂತರವಾಗಿ ಚಳುವಳಿಯಲ್ಲಿದ್ದು ಪತ್ರಕರ್ತನಾಗಿ ಗೌರಿ ಲಂಕೇಶ್ ಅವರ ಜೊತೆಗೂ ಕೂಡ ಒಡನಾಡಿಯಾಗಿದ್ದಂಥ ಚಳುವಳಿಯ ಪ್ರಗತಿ ನುಡಿಗದ್ದೆಯವರ ಮಗ ನಿನ್ನೆ ಅಕಾಲಿಕವಾಗಿ ವಾಹನ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ. ಚಿಕ್ಕ ಹುಡುಗ 7 ವರ್ಷದ್ದು. ಹಾಗಾಗಿ ನಮ್ಮ ಒಡನಾಡಿಯಾಗಿರೋದ್ರಿಂದ, ನಮ್ಮ ಹೋರಾಟದ ಜೀವವಾಗಿರೋದ್ರಿಂದ ಆ ಮಗುವಿನ ಪರವಾಗಿ ನಾವೆಲ್ಲ ಸಂಘಟನೆಗಳು ಕೂಡ 1 ನಿಮಿಷಗಳ ಮೌನವನ್ನು ಆಚರಿಸೋಣ ಅಂತೇಳಿ ತಮ್ಮನ್ನು ಕೇಳ್ತೀನಿ. ಎಲ್ಲರೂ ಕೂಡ ಸಾಕು.